ವೆರಿ ಗುಡ್ ಮಾರ್ನಿಂಗ್ ಟು ಎಲ್ಲರಿಗೂ. ಇದು ವೆನ್ಸ್ಡೇ ಮಾರ್ನಿಂಗ್. ಆ್ಯಕ್ಚುಲಿ ನಾನಿವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ದೋಸೆ ಇಟ್ಟಿತ್ತು, ದೋಸೆನೇ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ಲಂಚ್ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಸೊ ರೈಸ್ ತಿನ್ನೋದಕ್ಕೆ ಯಾರೂ ಇಷ್ಟಪಡ್ತಿರ್ಲಿಲ್ಲ. ಸೊ ಲಂಚ್ ಪ್ರಿಪೇರ್ ಮಾಡೋಣ, ದಾಲ್ ಚಪಾತಿ ಮಾಡೋಣ, ಹೇಗಿದ್ದರೂ ಸ್ವಲ್ಪ ಕುರ್ಮಾ ಇತ್ತು. ಸೊ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ 5 ಟೈಪ್ಸ್ ಆಫ್ ದಾಲ್ ನಾನು ತೊಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು 1/3 ಕಪ್. ಅದು ಅದರಲ್ಲಿ ಫಸ್ಟ್ ನಾನು ತೊಗೊಂಡಿದ್ದು ತೊಗರಿಬೇಳೆ, ತುವರ್ ದಾಲ್. ಈಗ ನಾನು ಹಾಕ್ತಾ ಇರೋದು ಉದ್ದಿನ ಕಾಳಾಗಲಿ ಉದ್ದಿನ ಬೇಳೆ ಆಗಲಿ ಯಾವುದಾದ್ರೂ ತೊಗೋಬೋದು. ನನ್ನ ಹತ್ರ ಉದ್ದಿನ ಕಾಳಿತ್ತು, ಹಾಗಾಗಿ ನಾನು ಅದನ್ನೇ ಬಳಸ್ತಾ ಇದ್ದೀನಿ. ಇದು ಚೆನ್ನ ದಾಲ್, ಕಡಲೆಬೇಳೆ, ಹಾಗೆ ಹೆಸರು ಕಾಳಲ್ಲ, ಇದು ಹೆಸರು ಬೇಳೆ, ಮೂಂಗ್ ದಾಲ್ ಅಂತ ಅಂತಾರೆ. ಸೊ ಇದೆಲ್ಲ 1/3 ಕಪ್ ಪ್ರಪೋರ್ಷನಲ್ಲೇ ತೊಗೊಂಡಿದ್ದೀನಿ. ಇಷ್ಟು ದಾಲ್ ಅಲ್ದಿರ ನಾನು ಇದ್ರ ಜೊತೆಗೆ ಮಸೂರ್ ದಾಲ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಏನಪ್ಪ ಮಸೂರ್ ದಾಲು ಅಂತ ಯೋಚನೆ ಮಾಡ್ಬೋದು. ದಟ್ಸ್ ಓಕೆ, ತುಂಬ ಜನ ಅಂತಾರೆ ಒಳ್ಳೆಯದಲ್ಲ ಹಾಗೆ ಹೀಗೆ ಅಂತ, ಬಟ್ ಇಟ್ಸ್ ಓಕೆ, ನನಗೆ ಆ ಪ್ರಾಬ್ಲಮ್ ಏನೂ ಇಲ್ಲ. ಸೊ ನಮ್ಮ ಮನೇಲಿ ಅಪರೂಪಕ್ಕೆ ತಿಂತೀವಿ, ಯಾವಾಗಲೂ ಏನಲ್ಲ. ಸೊ ಇಟ್ಸ್ ಓಕೆ, ನಡೆಯುತ್ತೆ. ಸೊ ಅದು ಕೂಡ 1/3 ಕಪ್ ಅಷ್ಟೇ ನಾನು ಸೇಮ್ ತೊಗೊಂಡಿದ್ದೀನಿ. ಅಫ್ಕೋರ್ಸ್ ಮೇಲ್ಗಡೆ ಒಂಚೂರು ಸ್ವಲ್ಪ 1/3 ಅಲ್ದಿರ ಒಂಚೂರು ಹಾಕಿದ್ದೀನಿ ಅಫ್ಕೋರ್ಸ್. ಸೊ ಇದನ್ನೆಲ್ಲ ನಾನು 2 ಸಾರಿ ನೀಟಾಗಿ ತೊಳೆದು ನೀರಲ್ಲಿ ನೆನೆಸ್ಬಿಟ್ಟು ಒಂದು 15-20 ನಿಮಿಷ ನೆನೆಯೋಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಹೇಗಿದ್ದರೂ ಚಪಾತಿ ಹಿಟ್ಟು ಕೂಡ ಕಲಿಸೋದಿದೆ, ಹಾಗೆಯೇ ಸ್ವಲ್ಪ ಮನೆ ಕ್ಲೀನ್ ಕೂಡ ಮಾಡ್ಕೊಳ್ಳೋದಿದೆ. ಸೊ ಅಷ್ಟೊತ್ತಿಗೆಲ್ಲ ಇದು ನೆಂದಿರುತ್ತೆ ಬೇಳೆ. ಯಾವಾಗಲೂ ಅಷ್ಟೇ, ಈ ಥರ ದಾಲ್ ಏನಾದರೂ ಮಾಡೋವಾಗ ಬೇಳೆನ ನೆನೆಸ್ಬಿಟ್ಟು ಮಾಡಬೇಡಿ. ದಾಲ್ ಯಾವಾಗಲೂ ಅಷ್ಟೇ, ಕಾಳುಗಳು ಚೆನ್ನಾಗಿ ನೆಂದಷ್ಟು ದಾಲ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೆನೆದೀರ ಮಾಡಿಬಿಟ್ರೆ ಹಾಗೆ ಕಾಳು ಒಂಥರ ಬೇಯ್ದೀರ ಸಿಗುತ್ತೆ, ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇದನ್ನು 2 ಸಾರಿ ತೊಳೆದ್ಬಿಟ್ಟು ಒಂದು 15-20 ನಿಮಿಷ ನೆನೆಯೋಕೆ ಬಿಡ್ತೀನಿ. ಬೇಳೆಗಳು ಸ್ವಲ್ಪ ಮುಳುಗೋವರೆಗೂ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ, ಏಕೆಂದರೆ ಬೇಗ ನೆಂದ ಮೇಲೆ ಕಾಳು 1-2 ತುಂಬ ಮೇಲೆ ಬರುತ್ತೆ. ನಾನಿವತ್ತು ಆ್ಯಕ್ಚುಲಿ ಆವಕಾಡೋ ಪರಾಠ ಮಾಡ್ತಾಯಿದ್ದೀನಿ ಇಲ್ಲಿ. ಇದು ಆವಕಾಡೋ ಸಿಕ್ಕಿದ್ರೆ ಆವಕಾಡೋ ಹಾಕ್ಬೋದು, ಇಲ್ಲ ಅಂತಂದರೆ ಬಟರ್ ಫ್ರೂಟ್ ಅಂತನಾದರೂ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಂಡು ಚಪಾತಿನ ಮಾಡ್ಬೋದು, ಈ ಪರಾಠ ಮಾಡ್ಬೋದು. ಆವಕಾಡೋ ಆ್ಯಕ್ಚುಲಿ ಹೈ ಇನ್ ಫೈಬರ್, ಸೊ ಮಕ್ಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ಡೈರೆಕ್ಟಾಗಿ ಆವಕಾಡೋ ಕೊಟ್ಟರೆ ತಿನ್ನಲ್ಲ. ನನ್ನ ಮಗ ಬೇಕಾದ್ರೆ ಗ್ಲಾಕೊಮೋಲಿ ಮಾಡಿಕೊಟ್ರೆ ತಿಂತಾನೆ, ಬಟ್ ನನ್ನ ಮಗಳು ಏನು ಮಾಡಿದ್ರೂ ತಿನ್ನಲ್ಲ. ಸೊ ಹಾಗಾಗಿ ಹೆಂಗಾದರೂ ಮಾಡಿ ಅವಳಿಗೆ ಇದನ್ನು ತಿನ್ನಿಸ್ಬೇಕು ಅಂಥೇಳಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟನೇ. ಸೊ ಹಾಗಾಗಿ ನಾನು ಯಾವಾಗಾದರೂ ಈ ಥರ ಚಪಾತಿಗಳಲ್ಲಿ ಇದನ್ನು ಹಾಕಿ ಮಾಡ್ತೀನಿ. ಈವನ್ ಕ್ಯಾರೆಟು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಏನು ಸಿಕ್ಕಿದ್ರೆ ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಕಣ್ರಿ, ಏನಾಗಲ್ಲ. ಚಪಾತಿ ಯಾವುದೇ ಥರ ವೆಜಿಟೇಬಲ್ಸ್ನ ಹೆಂಗೆ ಹಿಡನ್ ಫಾರ್ಮಲ್ಲಿ ಕೊಡಬೇಕು ಅಂದರೆ ಈ ಥರ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಇದನ್ನು ಆವಕಾಡೋ ಸ್ವಲ್ಪ ಚೆನ್ನಾಗಿ ರೈಪ್ ಆಗಿರೋದು. ನಾನು ಆ್ಯಕ್ಚುಲಿ ಇಲ್ಲಿ 2 ಆವಕಾಡೋ ಹಾಕಿದ್ದೀನಿ, ಸ್ಕಿಪ್ ಆಗಿದೆ 2ನೇದು ಹಾಕೋದು ವಿಡಿಯೋ. ಬಟ್ ಇಲ್ಲಿ ನಾನು 2 ಆವಕಾಡೋ ತೊಗೊಂಡಿದ್ದೀನಿ. 2 ಕಪ್ ಗೋಧಿ ಹಿಟ್ಟು 2 ಆವಕಾಡೋ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಆವಕಾಡೋನ ಬಿಡಿಸ್ಕೊಂಡು ಮ್ಯಾಶ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ನಿಮಗೆ ಹಿಟ್ಟು ಕಲಸೋವಾಗ ಕಾಳುಗಳೆಲ್ಲೂ ಸಿಗ್ದಲ್ಲೇ ಇರೋಂಗಿರುತ್ತೆ, ಅಂದರೆ ಗ್ರೈನ್ಸ್ ಥರ ಸಿಗ್ದಲ್ಲೇ ಇರೋಂಗಿರುತ್ತೆ. ಸೊ ಇದು ಆವಕಾಡೋ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಮೇಲೆ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು. ಕಪ್ ಮೆಷರ್ಮೆಂಟಲ್ಲೇ ನಾನು ಯಾವಾಗಲೂ ಲೆಕ್ಕ ಇಟ್ಕೊತೀನಿ, ಸೊ ಅದು ನನಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಉಪ್ಪು ಸೇರಿಸ್ಕೊಳ್ಳಲ್ಲ, ಕೆಲವರು ಉಪ್ಪು ಚಪಾತಿಗೆ ಹಾಕೋದಿಲ್ಲ, ಸೊ ಹಾಗಾಗಿ ಹಾಕಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಉಪ್ಪು ಹಾಕಾದ್ಮೇಲೆ ನಾನಿವಾಗ ಸೇರಿಸ್ತಾ ಇರೋದು ಒಂದು ಚಪಾತಿ ಮಿಕ್ಸ್ ಫ್ಲಾರ್. ಇದು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದರಲ್ಲಿ ಆಲ್ಮಂಡ್ ಫ್ಲಾರ್ ಇದೆ, ಕೋಕೋನಟ್ ಫ್ಲಾರ್ ಇದೆ, ಫ್ಲ್ಯಾಕ್ಸ್ ಸೀಡ್ಸ್ ಇದೆ, ಮತ್ತು ಹಾಗೆಯೇ ಈವನ್ ಪ್ರೋಟೀನ್ ಪೌಡರ್ ಕೂಡ ಇದೆ ಇದರಲ್ಲಿ. ಇನ್ನೂ ಸುಮಾರು ಓಟ್ಸ್ ಮೀಲ್ ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಇದು ತುಂಬ ಹೆಲ್ತಿ ಕೂಡ. ಸೊ ಹಾಗಾಗಿ 1 ಕಪ್ಪು
ಚಪಾತಿ ಹಿಟ್ಟಿಗೆ ಇದನ್ನು ನಾನು 1/4 ಕಪ್ಪಷ್ಟು ಈ ಹಿಟ್ಟನ್ನು ಸೇರಿಸ್ಕೊಂಡು ಮಾಡ್ತೀನಿ ಯಾವಾಗಾದರೂ ಚಪಾತಿನ. ಇವಾಗ ಪರಾಟ ಮಾಡ್ತಾ ಇದ್ದೀನಲ್ವ, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ ಸೊಪ್ಪುಗಳಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ವ, ಪಾಲಕು ಇರಲಿಲ್ಲ, ಮೆಂತ್ಯನೂ ಇರಲಿಲ್ಲ. ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇತ್ತಲ್ವ ಅಂಥೇಳಿ ಅದನ್ನೇ ಕಟ್ ಮಾಡಿ ಹಾಕಿದೆ. ಸೊ ಇವಾಗ ನಾನು ಅದಕ್ಕೆ ಖಾರಕ್ಕೆ ಅಂಥೇಳಿ ಒಂಚೂರು ಅಚ್ಕಾರದ ಪುಡಿ, ಇದೆಲ್ಲ ಆಪ್ಷನಲ್, ನೀವು ಇಷ್ಟಕ್ಕೆ ನಿಲ್ಲಿಸ್ಬೋದು. ಬೇಕಾದರೆ ಬರೀ ಆವಕಾಡೋ ಹಿಟ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ಮಾಡ್ಬೋದು. ಬಟ್ ಸ್ವಲ್ಪ ಮಕ್ಕಳು ದಾಲ್ ತಿಂದಿದ್ರು, ಕರಿ ತಿಂದಲೇ ಇದ್ದರು, ಇದನ್ನು ತಿನ್ನಲಿ ಅಂಥೇಳಿ ನಾನು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ. ಅಚ್ಕಾರದ ಪುಡಿ, ಸ್ವಲ್ಪ ಹುರಿದಿರೋವಂಥ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಆಮ್ಚೂರು ಪೌಡರ್ನ ಸೇರಿಸಿದ್ದೀನಿ ನಾನಿಲ್ಲಿ. ಆಮ್ಚೂರು ಪೌಡರ್ ಏನಕ್ಕೆ ಅಂತ ನೀವು ಕೇಳ್ಬೋದು. ಆವಕಾಡೋ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕಬೇಕಾಗತ್ತೆ, ಬಟ್ ನಿಂಬೆಹಣ್ಣು ನಾವು ತಿನ್ನೋಕ್ಕಾಗಲ್ಲ ಚಪಾತಿಗೆ ಹಾಕಿದ್ರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಟಾರ್ಟ್ನೆಸ್ ಇದ್ದರೆ ಅದು ಕಪ್ಪಾಗ್ದಲೇ ಇರುತ್ತೆ ಹಿಟ್ಟು, ಅದಕ್ಕೋಸ್ಕರ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಆ ಹಿಟ್ಟು ಕಲಿಸಿದಾಗ ಅದರಲ್ಲಿರೋಂಥ ಮಾಯಿಶ್ಚರಲ್ಲೇ ಚೆನ್ನಾಗಿ ಹಿಟ್ಟು ಕಲ್ತ್ಕೊತಾ ಇದೆ. ನಾನು ಮತ್ತೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದು, ಜಾಸ್ತಿ ಹಾಕ್ಕೊಳ್ಳಿಲ್ಲ. ಹಾಕಿ ಮಾಮೂಲಿ ನಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೋದು. ಒಂದು ಮಾತ್ರ ನಿಜ ರೀ, ಯಾವಾಗಲೂ ಅಷ್ಟೇ, ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಆವಕಾಡೋ ಜೊತೆ ಚಪಾತಿ ಮಾಡಿದ್ರೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ ಚಪಾತಿ. ಇದು ನನ್ನ ಎಕ್ಸ್ಪೀರಿಯೆನ್ಸೇ ಅಲ್ಲ, ಎಷ್ಟು ಜನ ಚಪಾತಿ ಆವಕಾಡೋ ಜೊತೆ ಮಾಡಿದವರೆಲ್ಲ ಇದನ್ನೇ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ತಿನ್ನೋವಾಗಂತೂ ತುಂಬ ಮೆತ್ತಗಿದೆ ಅಂಥೇಳಿ ತುಂಬ ಖುಷಿ ಪಡ್ತಾಯಿದ್ರು. ಸೊ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಮುದ್ದೆ ಥರ ಬರೋವರೆಗೂ ಚೆನ್ನಾಗಿ ಕಲಸೋಣ. ಕಲಸಿ ನಾನು ಇದಕ್ಕೇನು ಎಣ್ಣೆ ಮೇಲ್ಗಡೆ ಹಾಕಲ್ಲ, ಹೀಗೆ ಬಿಟ್ಬಿಡ್ತೀನಿ. ಇವಂದು ಆ ಥರ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳು ಹಂಗೆ ಹಿಂಗೆ ಇದ್ದರೂ ಏನು ತಲೆ ಕೆಡಿಸ್ಕೋಬೇಡಿ, ಹೊತ್ತವಾಗ ಅದು ನೀಟಾಗಿ ಇದಾಗ್ಬಿಡುತ್ತೆ. ಸೊ ಈಗ ಇದೊಂದು 15-20 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. ಸೊ ಇದು ಮುಚ್ಚಳ ಒಂದು ಮುಚ್ಚಿಬಿಟ್ಟು ಇದನ್ನೊಂದು 15-20 ನಿಮಿಷ ನೆನೆಯೋಕ್ಕೆ ಬಿಡೋಣ. ಇದು ನೆನೆಯೋ ಅಷ್ಟರಲ್ಲಿ ನಾವು ದಾಲ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ದಾಲ್ಗೆ ನಮಗೆ ತರಕಾರಿ ಅನ್ನೋದು ಏನೂ ತುಂಬ ಬೇಕಾಗಲ್ಲ, ಯಾಕೆಂದರೆ ಆಲ್ರೆಡಿ ಬೇಳೆಗಳೇ ಜಾಸ್ತಿ ಇರೋವಾಗ ಇನ್ನು ತರಕಾರಿ ಏನು ಹಾಕ್ತೀರ ರೀ. ಸೊ ಹಾಗಾಗಿ ಬರೀ ಈರುಳ್ಳಿ ಟೊಮೆಟೊ ಎರಡೇ ಬೇಕಿರೋದು. ಸೊ ಈರುಳ್ಳಿನ ನಾನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಇದು ಯಾವಾಗಲೂ ಅಷ್ಟೇ, ದಪ್ಪ ದಪ್ಪ ಹೆಚ್ಚಕ್ಕೆ ಹೋಗಬೇಡಿ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ 1/4 ಕಪ್ಪು ಆ ಬೇಳೆಗಳನ್ನ ಹಾಕಿದಾಗ ಸ್ವಲ್ಪನೇ ಕಾಣಿಸ್ತಲ್ವ ನಿಮಗೆ, ನೀವು ನೆಂದ ಮೇಲೆ ನೋಡಿವ್ರಂತೆ ಎಷ್ಟಾಗಿದೆ ಅಂತ. ಅಫ್ಕೋರ್ಸ್ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ, ಯಾಕೆ ಅಂತಂದರೆ ಈ ದಾಲ್ ಏನಾದರೂ ಮಿಕ್ಕಿದ್ರೆ ನನಗಂತೂ ನೆಕ್ಸ್ಟ್ ಡೇ ಅದರಲ್ಲಿ ಪರಾಟ ಮಾಡೋದಕ್ಕೆ ತುಂಬ ಇಷ್ಟ ರೀ. ಮಧ್ಯದಲ್ಲಿ ನೋಡಿ ನನ್ನ ಮಗಳು ಕೈ ಆಡಿಸ್ತಾ ಇದ್ದಾಳೆ. ಅವಳಿಗೇನಂದರೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ನಾನೇನಾದರೂ ಒಂದು ಆ ವಿಡಿಯೋಲಿ ಬರ್ತೀನಿ, ನಾನು ತೋರಿಸ್ತೀನಿ, ನಾನೇನೋ ಒಂದು ಮಾಡ್ತೀನಿ, ಅಥವಾ ನಿನಗೆ ನಾನು ಟ್ರಬಲ್ ಮಾಡ್ತೀನಿ ಅಂತ ಯಾವಾಗಲೂ ಅಂತ ಇರ್ತಾಳೆ. ಸೊ ಹಾಗಾಗಿ ಅವಳಲ್ಲಿ ಬಂದು ಕೈಯಲ್ಲೇನೋ ಆ್ಯಕ್ಷನ್ಗಳು ಮಾಡ್ತಾಯಿದ್ಲು ಅಷ್ಟೇ. ಸೊ ಅಟೆನ್ಷನ್ ಬೇಕಲ್ಲ ಮಕ್ಳಿಗೂ, ಅದಕ್ಕೋಸ್ಕರ. ಸೊ ಮಾತಾಡ್ತಾ ಈರುಳ್ಳಿ ಹೆಚ್ಕೊಂಡಿದ್ದಾಗೋಯ್ತು. ನಾನು ನಿಮ್ಗಾಗಲೇ ಹೇಳಿದ್ನಲ್ವ, ಈ ದಾಲ್ ಏನಾದರೂ ಮಿಕ್ಕಿದ್ರೆ ನನಗೆ ಪರಾಟ ಮಾಡೋದಕ್ಕೆ ತುಂಬ ಇಷ್ಟ. ಅದನ್ನು ಕೂಡ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಮಿಕ್ಕಿರೋ ದಾಲಲ್ಲಿ ಅದನ್ನು ನೀವು ಮಕ್ಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ, ತುಂಬ ಪ್ರೋಟೀನ್ ಅದು. ಜೊತೆಗೆ ಮಕ್ಕಳಿಗೆ ಗೊತ್ತಾಗದಿರೋ ದಾಲು ಕರಿ ಏನೂ ಗೊತ್ತಾಗಲ್ಲ ರೀ, ತಿಂದ್ಬಿಡ್ತಾರೆ ಚಪಾತಿ ಅಂತ ಹೇಳ್ಕೊಂಡು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಸೊ ಇವಾಗ ನಾನು ಇದು ಇನ್ಸ್ಟಾಪಾಟ್ ಅಂತ, ಇದರಲ್ಲೇ ನಾನು ಡೈರೆಕ್ಟಾಗಿ ಇಡ್ತಾಯಿದ್ದೀನಿ. ಸೊ ದಟ್ ನಾನೇನು ಕೆಲಸ ಮಾಡ್ತಾ ಇದ್ದಾಗ ಮತ್ತೆ ಸ್ಟವ್ ಆಫ್ ಮಾಡಬೇಕಾಗಲಿ ಅಥವಾ ಏನಾದರೂ ತಳ ಅಂಟ್ಬಿಡುತ್ತೆ ಅನ್ನೋದಾಗಲಿ ಭಯ ಆಗಲಿ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಇಟ್ಕೊತಾ ಇದ್ದೀನಿ. ನಾನು ಮೊದಲನ್ನ ಹಾಕಿದ್ದು ಎಣ್ಣೆ ಬಂದು ಮಸ್ಟರ್ಡ್ ಆಯಿಲ್, ಅದು ಸಾಸಿವೆ ಎಣ್ಣೆ, ಮಾಮೂಲಿ ಕೊಬ್ಬರಿ ಎಣ್ಣೆ ಅಲ್ಲ. ಹೌದು, ಮಸ್ಟರ್ಡ್ ಆಯಿಲಲ್ಲಿ ದಾಲ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಟ್ರೆಡಿಷ್ನಲಿ ತುಪ್ಪದಲ್ಲೂ ಮಾಡ್ತಾರೆ, ಬಟ್ ಇದರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಸ್ವಲ್ಪ ಈ ಥರ ಇಷ್ಟ ಆಗಿದ್ದರಿಂದ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಇಂಗು ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈರುಳ್ಳಿನ ಸಣ್ಣಗೆ ಹೆಚ್ಚಿದ್ದೀನಿ. ನೋಡಿ ಎಷ್ಟು ಸಣ್ಣಗೆ ಅಂದರೆ ಮಿನ್ಸ್ಡ್ ಮಾಡಬೇಕದು, ಅಷ್ಟು ಸಣ್ಣಗೆ ಹೆಚ್ಕೊಳ್ಬೇಕು.
ಅದ್ರ ಜೊತೆಗೆ ನಾನು ಇವನ್ ಶುಂಠಿನ ಕೂಡ ತುರಿದಾಕ್ತಾ ಇದ್ದೀನಿ. ನೀವು ಶುಂಠಿ ಹಾಕಲ್ಲ ಅಂತ, ಶುಂಠಿ ಜೊತೆಗೆ ನೀವು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೋಬೋದು. ನಮ್ಮ ಮನೇಲಿ ನಾವು ಅಷ್ಟು ಬೆಳ್ಳುಳ್ಳಿ ಇಷ್ಟಪಡಲ್ಲ ಕಣ್ರಿ, ಯಾಕೋ ಗೊತ್ತಿಲ್ಲ. ತಿಂತೀವಿ, ತಿನ್ನಲ್ಲ ಏನು ತಿನ್ನೋದೇ ಇಲ್ವಾ ಅಂತಲೂ ಕೇಳ್ಬೋದು. ಇಲ್ಲ ತಿಂತೀವಿ, ಯಾಕೋ ಅಷ್ಟು ಇಷ್ಟಪಡೋದಿಲ್ಲ ನಮ್ಮ ಮನೇಲಿ. ಹಾಗಾಗಿ ನಾನು ಈ ಸಾರಿನೂ ಬೆಳ್ಳುಳ್ಳಿ ಹಾಕಲಿಲ್ಲ, ಶುಂಠಿ ಒಂದೇ ಸೇರಿಸ್ದೆ. ಸೊ ಚೆನ್ನಾಗಿ ಈರುಳ್ಳಿನ ಹುರ್ಕೊಂಡಾದ್ಮೇಲೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಮಾತ್ರ ಟೊಮೆಟೊ ನಮಗೆ ತುಂಬ ಮ್ಯಾಶ್ ಆಗೋವರೆಗೂ ನಾವು ಬೇಯಿಸ್ಬೇಕಾಗುತ್ತೆ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಮ್ಯಾಶ್ ಆಗೋಗುತ್ತೆ ಟೊಮೆಟೊ. ಅಲ್ಲಿ ಚೆನ್ನಾಗಿ ಬೆಂದಿರೋ ಲಕ್ಷಣಗಳು ಕಾಣಿಸ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಟೊಮೆಟೊ ಆಲ್ರೆಡಿ ನೀರು ಬಿಡ್ತಾ ಇತ್ತು, ಚೆನ್ನಾಗಿ ಮ್ಯಾಶ್ ಕೂಡ ಆಗಿದೆ. ಈಗ ನಾನು ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ ಸೇರಿಸ್ತಾ ಇರೋದು ಅಚ್ಕಾರದ ಪುಡಿ, ಧನಿಯಾ ಪೌಡರ್, ಮತ್ತು ಚೂರು ಹುರಿದಿರೋ ಅಂಥ ಜೀರಿಗೆ ಪುಡಿ, ಆಮ್ಚೂರು ಪೌಡರ್. ಆಮ್ಚೂರು ಪೌಡರ್ ಯಾಕೆ ಹಾಕಿದ್ದು ಅಂತಂದರೆ ಟೊಮೆಟೊ ನಂದು ಫಾರಮ್ ಟೊಮೆಟೊ, ನಾಟಿ ಟೊಮೆಟೊ ಅಲ್ಲ. ಸೊ ಹುಳಿ ಇರಲ್ಲ, ಅದಕ್ಕೋಸ್ಕರ ನಾನು ಆಮ್ಚೂರು ಹಾಕಿದ್ದೀನಿ. ಉಪ್ಪು, ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಕೈ ಆಡಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ತೀನಿ. ಏನಪ್ಪ ಅದಕ್ಕೆ ಡೈರೆಕ್ಟಾಗಿ ನೀರು ಹಾಕಿದ್ರು ಅಂದ್ಕೊಂಡ್ರಾ? ಏನೂ ಇಲ್ಲ ರೀ, ಈ ಥರ ನೀರು ಹಾಕಿದ್ರೆ ಚೆನ್ನಾಗಿ ಅದು ಮಸಾಲೆ ಪದಾರ್ಥಗಳು ಚೆನ್ನಾಗಿ ಬೇಯುತ್ತೆ. ಈವನ್ ನಿಮಗೆ ಅಚ್ಕಾರದ ಪುಡಿ ಘಾಟಾಗಲಿ, ಧನಿಯಾ ಪುಡಿ ಘಾಟಾಗಲಿ ಯಾವುದೂ ಬರಲ್ಲ, ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೀವು ಇನ್ನೊಂದು ನೋಡ್ಬೋದು, ಅವಾಗ ಎಣ್ಣೆ ಕೂಡ ಮೇಲೆ ತೇಲ್ಕೊಂಡು ಬರ್ತಾ ಇದೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆ ಹುರಿದಿರೋ ಅಂಥ ಮಸಾಲೆಯಲ್ಲಿ ದಾಲ್ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ. ಒಂದು ಸಾರಿ ನೀವು ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಥರ ಚೆನ್ನಾಗಿದಾದಮೇಲೆ ನಾನು ನಿಮ್ಗೆ ಹೇಳಿದ್ನ ಕಾಳುಗಳು ಒಂದಕ್ಕೆ ಎರಡಷ್ಟಾಗುತ್ತೆ ಅಂತ. 15-20 ನಿಮಿಷನೇ ಸಾಕು ರೀ ಕಾಳು ನೆನೆಸೋದು. ಇಲ್ಲ ನಿಮಗೆ ಕೆಲಸ ಇದೆ ಅಂದ್ಕೊಳ್ಳಿ, ಬೇಕಾ ಒಂದು ಅರ್ಧ-ಮುಕ್ಕಾಲು ಗಂಟೆನಾದರೂ ನೆನೆಸಿ, ಪರವಾಗಿಲ್ಲ, ಏನಾಗಲ್ಲ. ಸೊ ಕಾಳು ಹಾಕಿದ್ಮೇಲೆ ನೀರು ಅದು ತೊಳೆದಿರೋ ನೀರೇ ಆಗಿರೋದ್ರಿಂದ ನಾನು ಅದನ್ನೇ ನೀರು ಸೇರಿಸ್ಕೊಂಡಿದ್ದೀನಿ, ಒಳ್ಳೆ ನೀರಾಗಿರೋದ್ರಿಂದ. ಸೊ ಅದ್ರ ಜೊತೆಗೆ ನಾನು ಇವನ್ ಸ್ವಲ್ಪ ನೀರು ಸೇರಿಸ್ಕೊಂಡೆ ಎಕ್ಸ್ಟ್ರಾ ಕೂಡ. ನನಗೆ ಇದರಲ್ಲಿ ಇಂಡಿಕೇಶನ್ ಒಂದು ಕಡೆ ಕೊಡ್ತಾನೆ ಮ್ಯಾಕ್ಸಿಮಮ್ ಅಂತ, ನಾನು ಅದನ್ನು ಅಲ್ಲಿವರೆಗೂ ನಾನು ನೀರು ಸೇರಿಸ್ಕೊತೀನಿ. ಸೊ ಇವಾಗ ಸ್ವಲ್ಪ ನೀರು ಹಾಕಾದ್ಮೇಲೆ ಚೆನ್ನಾಗಿ ಇನ್ನೊಂದು ಸಾರಿ ಕೈ ಆಡಿಸಿ ಇದನ್ನು ನೀವು ನೋಡಿದ್ರೆ ಯಾಕೆ ತಿರುಗಿಸ್ದೆ ಅಂತ ನನಗೆ ಮೆಜರ್ಮೆಂಟ್ ಕಾಣಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ತಿರುಗಿಸ್ದೆ. ಇಷ್ಟೊತ್ತು ನಾನು ಸಾಟೆ ಮೋಡಲ್ಲಿಟ್ಟಿದ್ದೆ, ಅಂದರೆ ಹುರ್ಕೊಳ್ಳೋ ಮೋಡದು. ಸೊ ಇವಾಗ ಅದನ್ನು ತೆಗೆದು ನಾನು ಪ್ರೆಷರ್ ಕುಕ್ಕಿಗೆ 20 ಮಿನಿಟ್ಸ್ ಪ್ರೆಷರ್ ಕುಕ್ ಮಾಡ್ತಾಯಿದ್ದೀನಿ. ವೆಂಟ್ ಕ್ಲೋಸ್ ಮಾಡಿಬಿಟ್ಟು 20 ಮಿನಿಟ್ಸ್ ಪ್ರೆಷರ್ ಕುಕ್ ಮಾಡ್ತೀನಿ. ಸಾಟೆ ಮೋಡಲ್ಲಿಟ್ಟು ಸಾಟೆ ಮೋಡಿಂದ ನಾನು ಪ್ರೆಷರ್ ಕುಕ್ ಮೋಡ್ಗೆ ಹಾಕಿದ್ದೀನಿ. ಸೊ ಕುಕ್ಕರ್ ಕೂಡ ಕೂಲಾಗಿದೆ. ವೆಂಟ್ ತೆಗೆದು ನೋಡೋಣ. ಮುಚ್ಚಳ ತೆಗೆದ್ರೆ ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಹೆಂಗೆ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ರೆಡಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ದಾಲು. ಸೊ ಇವಾಗ ನೀವು ಇನ್ನೊಂದು ನೋಡಿದ್ರೆ ಟೊಮೆಟೊ ಈರುಳ್ಳಿ ಕಾಣಿಸ್ತಾನೆ ಇಲ್ಲ. ಈ ಥರ ಹೆಚ್ಕೊಂಡಾಗ ದಾಲ್ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ. ನಾನು ಮತ್ತೆ ಸಾಟೆ ಮೋಡ್ಗೆ ಹಾಕ್ಕೊಂಡೆ ರೀ, ಯಾಕೆಂದರೆ ನಾನು ಗರಂ ಮಸಾಲ ನಾನು ಮೇಲ್ಗಡೆನೇ ಹಾಕೋದು, ನಾನು ಇದಕ್ಕೆ ಹಾಕಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಗರಂ ಮಸಾಲ ಸೇರಿಸಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಒಂದು ಕುದಿ ಬರೋವರೆಗೂ ನಾನು ಬಿಡ್ತೀನಿ. ಇವಾಗ ಇನ್ನೊಂದು ಸಾರಿ ಕಲಿಸ್ಬಿಟ್ಟು ಕುದಿಯೋಕ್ಕೆ ಬಿಡೋಣ. ಸಾಟೆ ಮೋಡ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಅದು ಹುರ್ಕೊಳ್ಳೋ ಅಂಥ ಮೋಡ್ ಅದು. ಇದರಲ್ಲಿ ಹುರ್ಕೊಂಡು ಬೇಯಿಸೋದು, ಹುರಿಯೋದು, ಇವನ್ ನೀವು ಬೇಕ್ ಕೂಡ ಮಾಡ್ಬೋದು. ಇದರಲ್ಲಿ ಎಲ್ಲ ಥರ ಮಾಡ್ಬೋದು, ಒಂದೇ ಇದರಲ್ಲಿ ಎಲ್ಲ ಮಾಡ್ಬೋದು. ಸೊ ಅದು ಒಂದು ಸಾರಿ ಕುದ್ದಾದ್ಮೇಲೆ ಮುಚ್ಚಳ ಮುಚ್ಚಿ ಮತ್ತೆ ಹಿಂದೆ ಇಟ್ಟೆ. ಈಗ ಅದು ಆ್ಯಕ್ಚುಲಿ ವಾಮಲ್ಲೇ ಇದೆ, ಬಿಸಿಯಾಗಿರುತ್ತೆ. ನಾವು ಆಫ್ ಮಾಡೋವರೆಗೂ ಅದು ಬಿಸಿಯಾಗೇ ಇರುತ್ತೆ. ಸೊ ಅಷ್ಟರಲ್ಲಿ ಚಪಾತಿ ಇಟ್ಟು ಚೆನ್ನಾಗಿ ನೆಂದಿತ್ತು. ಸರಿ, ಒಂದು ಸಾರಿ ಉಂಡೆಗಳು ಒಟ್ಟಿಗೆ ನಾನು ಉಂಡೆ ಮಾಡ್ಕೊಂಡು ಚಪಾತಿ ಮಾಡೋಕ್ಕೆ ಹೋಗ್ತೀನಿ. ನನಗೆ ಆ ಥರ ಬರಲ್ಲ, ಒಂದೊಂದು ಚೂರೇ ತೊಗೊಂಡು ಚಪಾತಿ ಮಾಡೋದಕ್ಕೆ ನನಗೆ ಬರಲ್ಲ, ನಾನು ಮಾಡೋದೇ ಹೀಗೆ. ಸೊ ಹಾಗಾಗಿ ನಾನು ಉಂಡೆಗಳು ಒಟ್ಟಿಗೆ ಮಾಡಿಕೊಂಡು
ಚಪಾತಿ ಮಾಡೋದಕ್ಕೆ ಹೊರಡೋಣ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇವನ್ ನೀವು ಬೇಕಾದ್ರೆ ಈ ಚಪಾತಿಗೆ ಕ್ಯಾರೆಟ್ ಕೂಡ ತುರಿದು ಹಾಕ್ಕೋಬೋದು, ಪಾಲಾಕು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ನಾನು ಒಟ್ಟಿಗೆ ಒಂದು 3-4 ಚಪಾತಿ ಮಾಡಿ ನಾನು ಕಾವಲಿ ಆನ್ ಮಾಡ್ಕೊತೀನಿ. ಸೊ ಬೈ ದಟ್ ವೇ ಏನಂದರೆ ಒಂದು ಕಡೆ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಒತ್ತುತ್ತಾನೂ ಇರ್ಬೋದು ಅನ್ನೋದಕ್ಕೋಸ್ಕರ ನಾನು ಈಸಿಯಾಗಿ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ 2 ಒತ್ತಿಟ್ಟಿದ್ದೆ. ಸೊ 3ನೇದು ಕೂಡ ಒತ್ತಿಬಿಟ್ಟು ನಾನು ಕಾವಲಿನ ಹಾಕ್ಕೊತೀನಿ ಈಗ. ಸೊ ಕಾವಲಿ ಕಾದಾದಮೇಲೆ ಹೊತ್ತಿರೋಂಥ ಚಪಾತಿನ ಹಾಕ್ಕೊಂಡು ಸುಟ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ನಾನು ಹಿಂದ್ಗಡೆ ಒಂದು ಜಾಲರ ಥರದ್ದು ಇಟ್ಟಿದ್ದೀನಿ. ಇದನ್ನು ಆ್ಯಕ್ಚುಲಿ ಚಪಾತಿ ಸುಡೋದಕ್ಕಾಗಲಿ ಅಥವಾ ಪುಲ್ಕ ಮಾಡೋದಕ್ಕಾಗಲಿ ಅಥವಾ ಇವನ್ ಹಪ್ಪಳ ಸುಡೋದಕ್ಕಾಗಲಿ ಇಟ್ಕೊಂಡಿರ್ತಾರೆ. ಇದು ಯಾಕೆ ನಾನು ಇಟ್ಕೊಂಡಿದ್ದೀನಿ ಅಂದರೆ ಚಪಾತಿಗಳನ್ನ ಬಿಸಿ ಬಿಸಿಯಾಗಿ ಹಾಕೋವಾಗ ಕೆಳಗಡೆ ಚಪಾತಿ ನಿಮ್ಗೆ ಯಾವಾಗಲೂ ನೀರು ಬಿಟ್ಬಿಡುತ್ತೆ, ಮಾಯಿಶ್ಚರ್ ಕೂತ್ಕೊಳ್ಳೋಕೆ ಶುರುವಾಗುತ್ತೆ. ಆ ಥರ ಆಗಬಾರ್ದು. ಜೊತೆಗೆ ಅಲ್ದಿರ ಬಿಸಿ ಕೂಡ ನಮ್ಗೆ ಹಾಗೇ ಇರಬೇಕು ಅಂತ ಅಂದ್ಕೊಂಡಾಗ ಈ ಥರ ಜಾಲರ ಇಟ್ಕೊಂಡ್ರೆ ನೀವು ಒಂದ್ರ ಮೇಲೆ ಒಂದು ಹಾಕ್ತಾ ಹೋದ್ರೂ ಕೆಳಗಡೆ ಚಪಾತಿ ನಿಮಗೆ ಸಾಗಿ ಆಗಲ್ಲ. ಇದೊಂದು ಟಿಪ್ಸ್ ಅಷ್ಟೇ. ನನಗಂತೂ ಇದು ಚೆನ್ನಾಗಿ ವರ್ಕೌಟ್ ಆಗಿದೆ, ನಿಮಗೂ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಥರ ನಾನು ಚಪಾತಿನ 2 ಕಡೆ ಚೆನ್ನಾಗಿ ಸುಟ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿ ಊದುತ್ತೆ ಚಪಾತಿ. ತುಪ್ಪ ಹಾಕಿದ್ದೀನಿ ನಾನು. ನಮ್ಮ ಮನೇಲಿ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ದೋಸೆಗೆ ಚಪಾತಿಗೆ ಇವೆರಡಕ್ಕೂ ನಾವು ತುಪ್ಪ ಹಾಕೇ ಮಾಡೋದು. ಸೊ ಹಾಗಾಗಿ ನಾನು ತುಪ್ಪನ ಬಳಸ್ತಾ ಇದ್ದೀನಿ. ಸೊ ಒಂದು ಚಪಾತಿ ಆಗ್ತಿದ್ದಂಗೆ ಇನ್ನೊಂದು ಚಪಾತಿ. ನಾನು ನಿಮ್ಗೆ ಹೇಳಿಲ್ವಾ ಒಟ್ಟಿಗೆ ಒಂದು 2-3 ಚಪಾತಿ ಹೊತ್ಕೊಂಡ್ರೆ ನನ್ನ ಕೆಲಸ ಈಸಿ ಆಗುತ್ತೆ ಅಂತ. ನನಗೆ ಅಂತಲೇ ಅಲ್ಲ, ಯಾರಿಗೇ ಆದರೂ ಅಷ್ಟೇ ಇದು ಈಸಿಯಾದ ಕೆಲಸ. ಸೊ ಚಪಾತಿ ಹಾಕೋಣ ಅಂತ ಸುಡೋಕೇನೋ ಶುರು ಮಾಡಿದೆ, ಅವಾಗ ಜ್ಞಾಪಕ ಬಂತು ದಾಲ್ ಇದೆ, ಕುರ್ಮಾ ಇದೆ, ಚಪಾತಿ ಇದೆ. ಸರಿ ಇದಕ್ಕೆ ಸ್ವೀಟ್ ಏನೂ ಮಾಡಲಿಲ್ವೇ ಇವತ್ತು ಅಂತ ಯೋಚನೆ ಮಾಡಿದೆ. ಯೂಶ್ವಲಿ ಈ ಥರ ಏನಾದರೂ ಮಧ್ಯಾಹ್ನಕ್ಕೆ ಮಾಡಿದಾಗ ಹುಡುಗರು ಗೋಧಿ ಹಲ್ವಾ ಆಗಲಿ ಅಥವಾ ಬೇಸನ್ ಹಲ್ವಾ ಆಗಲಿ ಕೇಳ್ತಾರೆ. ಬಟ್ ಆದರೆ ಅವಾಗ ಜ್ಞಾಪಕ ಬಂದಿದ್ದು ಮನೇಲಿ ಫ್ರೂಟ್ ಇದೆಯಲ್ಲ, ಯಾಕೆ ಸಲಾಡ್ ಮಾಡಬಾರ್ದು ಅಂತ. ಎಲ್ಲರೂ ಹೇಳ್ತೀವಿ, ನಾನು ಹೇಳ್ತೀನಿ ಅಫ್ಕೋರ್ಸ್ ಇದು ನಮ್ಮ ತಾಯಿಯಿಂದ ಕಲ್ತಿದ್ದು ಅಂತ. ಬಟ್ ಈ ಅಡುಗೆ ಮಾತ್ರ ನಮ್ಮ ತಂದೆಯಿಂದ ನಾನು ಕಲ್ತಿದ್ದು. ಸೊ ನಾವು ನಮ್ಮ ತಂದೆನ ಅಣ್ಣ ಅಂತ ಕರಿತೀವಿ. ಥ್ಯಾಂಕ್ಸ್ ಅಣ್ಣ ಈ ಅಡುಗೆನ ಹೇಳ್ಕೊಟ್ಟಿದ್ದಕ್ಕೆ. ಯಾಕೆ ಅಂತಂದರೆ ನಮ್ಮನೇಲಿ ನಮ್ಮ ತಾಯಿ ಹಣ್ಣು ಯಾವುದೂ ತಿನ್ನಲ್ಲ. ಸೊ ಹಾಗಾಗಿ ಅವ್ರು ಹಣ್ಣಿನ ತಂಟೆಗೆ ಬರಲ್ಲ. ಬಟ್ ನಮ್ಮ ತಂದೆ ಹಣ್ಣೆಲ್ಲ ನಮಗೆ ತಿನ್ನೋದನ್ನು ಹೇಳ್ಕೊಟ್ಟಿದ್ದಾರೆ, ಅದನ್ನು ಹೇಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಎಲ್ಲ ಸ್ಲೈಸಾಗಿ ಮಾಡಿಕೊಂಡು ಅದ್ರ ಜೊತೆಗೆ ಒಂಚೂರು ದ್ರಾಕ್ಷಿ, ಒಣದ್ರಾಕ್ಷಿ, ಹಾಗೆ ಗೋಡಂಬಿ, ಮತ್ತು ಅದು ಬಂದು ಆಲ್ಮಂಡ್ ಫ್ಲೇಕ್ಸ್. ಅದು ಗೋಡಂಬಿನ ಸಣ್ಣ ಸಣ್ಣದಾಗಿ ಮಾಡಾಕಿದ್ರೆ ಚೆನ್ನಾಗಿರುತ್ತೆ. ಇದು ಆಲ್ಮಂಡ್ ಫ್ಲೇಕ್ಸ್ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ರೀ, ನಮಗೆ ಎಷ್ಟು ಬೇಕೋ ಅಷ್ಟು. ಇದು ಏಲಕ್ಕಿ ಪುಡಿ, ಮತ್ತು ಇದು ಮಿಶ್ರಿ ಅಂತಾರೆ, ಡೈಮಂಡ್ ಶುಗರ್ ಅಂತಾರೆ, ಶುಗರ್ ಕ್ಯಾಂಡಿ ಅಂತಾರೆ ಇಲ್ಲಿ. ಸೊ ಇದು ಕೂಡ ಎಲ್ಲ ಹಾಕಿ ಒಟ್ಟಿಗೆ ಕಲಿಸಿದ್ರೆ ಡೆಸರ್ಟ್ ರೆಡಿ. ಎಷ್ಟು ಸುಲಭ ಅಲ್ಲ. ಒಂದಂತೂ ಹೇಳ್ತೀನಿ ರೀ, ಇವತ್ತಂತೂ ಅಡುಗೆ ತುಂಬ ಚೆನ್ನಾಗಿತ್ತು. ನೈಟ್ ಆ್ಯಕ್ಚುಲಿ ಡಿನ್ನರೇ ಮಾಡಲಿಲ್ಲ ಯಾರೂ. ನಾವೆಲ್ಲ ನೈಟ್ ಟೈಮ್ ಸೀರಿಯಲ್ ತಿಂದ್ಬಿಟ್ಟು ಮಲಗಿದ್ವಿ, ಅಷ್ಟು ಹೆವಿಯಾಗಿತ್ತು ನೋಡಿ ಡಿನ್ನರ್. ಲಂಚ್ ಪ್ಲೇಟು ಆ ಕಡೆ ಇರೋದು ಮ್ಯಾಂಗೋ ಚಟ್ನಿ, ಮಾವಿನಕಾಯಿ ಚಟ್ನಿ. ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಬಾಳೆಹಣ್ಣಿನ ರಸಾಯನ ಸೂಪರಾಗಿತ್ತು. ಚಪಾತಿ ಅಂತೂ ನೋಡಿ ಎಷ್ಟು ಫ್ಲೇಕಿಯಾಗಿ ಎಷ್ಟು ಸಾಫ್ಟಾಗಿತ್ತು ಅಂತ, ತುಂಬ ಚೆನ್ನಾಗಿತ್ತು. ದಾಲು ಕುರ್ಮಾ ಇದಕ್ಕಿಂತ ಬೇಕಾ ಹೇಳಿ ನೋಡೋಣ. ನಾನು ಎಂಜಾಯ್ ಮಾಡ್ತಾಯಿದ್ದೀನಿ, ನೀವು ಇದನ್ನು ಮನೇಲಿ ಮಾಡ್ಕೊಂಡು ಎಂಜಾಯ್ ಮಾಡಿ. ಮತ್ತೆ ಸಿಗೋಣ ಹಾಗಿದ್ರೆ, ಬಾಯ್.